ನೋಡಿ, ಕಾಂಗ್ರೆಸ್ ಪಾಳೆಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳು ಬೆಳೀತಾ ಇದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ನ ಈಗ ಕಿಕ್ಔಟ್ ಮಾಡಬೇಕು ಅಂತ ಹೇಳಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಈಗ ನಜೀರ್ ಅಹಮದ್ ಕೂಡ ಕೋಕು ಕೊಟ್ಟಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ನ ಕಿಕ್ಔಟ್ ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ನಜೀರ್ ಅಹಮದ್ಗೆ ಕೋಕು ಕೊಟ್ಟಿದೆ. ವಜಾಗೊಂಡ ಬಳಿಕ ನಜೀರ್ ಭೇಟಿಯಾಗಿರೋ ಜಮೀರ್ ಅಹಮದ್ ಸಂಬಂಧಪಟ್ಟಂತೆ ನಜೀರ್ ಅಹಮದ್ ಭೇಟಿಯಾಗಿದ್ದಾರೆ. ಜಯಮಹಲ್ ಬಳಿ ಇರುವಂತಹ ಸರ್ಕಾರಿ ನಿವಾಸದಲ್ಲಿ ಭೇಟಿ ಕೊಟ್ಟು ಸಿಎಂ ಬರುವಂತೆ ಬುಲಾವಣೆ ನೀಡಿದ್ರು, ಹೋಗದೇ ಇದ್ರು ನಜೀರ್. ಈ ಹಿನ್ನೆಲೆಯಲ್ಲಿ ಇಂದು ಸಚಿವ ಜಮೀರ್ ನಜೀರ್ ಭೇಟಿಯನ್ನ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲೂ ಕ್ಷಣಕ್ಕೊಂದು ಬೆಳವಣಿಗೆಗಳು ಬೆಳೀತಾ ಇರೋದು. ಈ ಬೆಳವಣಿಗೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರನ್ನ ಕಿಕ್ಔಟ್ ಮಾಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಕಿಕ್ಔಟ್ ಮಾಡಿರೋದು ಈಗ ನಜೀರ್ ಅಹಮದ್ ಅನ್ನ. ವಜಾಗೊಂಡಂತ ಬಳಿಕ ನಜೀರನ್ನ ಭೇಟಿಯಾಗಿರೋ ಜಮೀರ್ ಅಹಮದ್ ಅವರು ನಜೀರ್ ಅಹಮದ್ ಹತ್ರ ಮಾತನಾಡಿದ್ದಾರೆ. ಜಮೀರ್ ಅವರು ಜಯಮಹಲ್ ಬಳಿ ಇರುವಂತಹ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಸಿಎಂ ಬರುವಂತೆ ಬುಲಾವನ್ನ ಕೊಟ್ಟಿದ್ರು ನಜೀರ್ಗೆ. ಒಂದ್ ಕಡೆ ಜಮೀರ್ಗೂ ಕೊಟ್ಟಿದ್ರು, ಒಂದ್ ಕಡೆ ನಜೀರ್ಗೂ ಕೊಟ್ಟಿದ್ರು. ಜಮೀರ್ ಅಹಮದ್ ಏನ್ ಮಾಡಿದ್ರು, ಬುಲಾವ್ ಕೊಟ್ಟಾಗ ಹೋಗಿ ನಾಯಕರನ್ನ ಭೇಟಿಯಾಗಿ ಬಂದ್ರು, ಸಿಎಂ ಅನ್ನ ಭೇಟಿಯಾಗಿ ಬಂದ್ರು. ಅದಾದ ನಂತರ ಮತ್ತೆ ಅವ್ರಿಗೆ ಸಂಜೆ ಬುಲಾವನ್ನ ಕೊಟ್ಟಾಗ ಸಿದ್ದರಾಮಯ್ಯನವರು ಅವಾಗ್ಲೂ ಜಮೀರ್ ಅಹಮದ್ ಅವ್ರು ಬಂದ್ರು. ಆದ್ರೆ ನಜೀರ್ ಅವ್ರಿಗೆ ಸಿಎಂ ಬುಲಾವ್ ಕೊಟ್ಟರು ಕೂಡ ಹೋಗಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಸಚಿವ ಜಮೀರ್ ಅಹಮದ್ ನಜೀರ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ನಜೀರ್ ಭೇಟಿಯಾಗಿ ತೆರಳಿದಂತಹ ಜಮೀರ್ ಅಹಮದ್ ಅವರು ಒಂದಷ್ಟು ಮಾತನಾಡಿದ್ದಾರೆ ನಜೀರ್ ಅವ್ರ ಹತ್ರ. ನೋಡಿ, ಒಂದ್ ಕಡೆ ಜಬ್ಬಾರ್ ಅವರ ಅಮಾನತ್ತಾಯ್ತು, ಆಡಿಯೋ ಸಿಗ್ತಾ ಇದ್ದಂತೆ ಅವರನ್ನ ಅಮಾನತು ಮಾಡಲಾಯಿತು. ಈಗ ನಜೀರ್ ಅವ್ರಿಗೂ ಕೂಡ ಒಂದು ರೀತಿ ಡವ ಅಂತ ಶುರು ಆಗಿತ್ತು. ಏನು ಈ ಒಂದು ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಜಬ್ಬಾರು ಹಾಗೆ ನಜೀರು ಜೊತೆಗೆ ಜಮೀರ್ ಅಹಮದ್ ಅವರ ಹೆಸರುಗಳು ಬಂದಾಗ ಎಲ್ರಿಗೂ ಕೂಡ ಎದೆ ಹೊಡಿತ ಜೋರಾಗಿತ್ತು. ಒಂದ್ ಕಡೆ ಈಗ ಜಬ್ಬಾರ್ ಅವ್ರಿಗೆ ಸಂಬಂಧಪಟ್ಟಂತೆ ಪ್ರೂವ್ ಆಯಿತು ಆಡಿಯೋದಲ್ಲಿ, ಹಾಗಾಗಿ ಅವರನ್ನ ಪಕ್ಷದಿಂದ ಕಿತ್ತೆಸೆಯಲಾಯಿತು. ಇತ್ತ ನಜೀರ್ಗೂ ಕೂಡ ಒಂದು ರೀತಿ ಡವ ಅಂತ ಶುರುವಾಗಿತ್ತು ಎದೆ ಬಡಿತ. ಆದರೆ ಏನು ಸಿಎಂ ಸಿದ್ದರಾಮಯ್ಯನವರು ಬುಲಾವ್ ಕೊಟ್ಟಿದ್ರು, ಆಗ ನಜೀರ್ ಅವರು ಹೋಗಿ ಮಾತನಾಡ್ಕೊಂಡು ಬರಬಹುದಾಗಿತ್ತು. ಅವರು ಹೋಗದೇ ಇರೋ ಕಾರಣ ಜಮೀರ್ ಅಹಮದ್ ಅವರು ನಜೀರ್ ಅವರನ್ನ ಭೇಟಿಯಾಗಿ ಒಂದಷ್ಟು ಮಾತನಾಡಿದ್ದಾರೆ, ಚರ್ಚೆಯನ್ನ ಆಡಿದ್ದಾರೆ. ಈ ಚರ್ಚೆಯನ್ನ ಆಡಿ ಎಲ್ಲ ಆದ ನಂತರ ಭೇಟಿಯಾಗಿ ಮಾತನಾಡಿದ ನಂತರ ಈಗ ನಜೀರನ್ನು ಕೂಡ ಪಕ್ಷದಿಂದ ಕಿಕ್ಔಟ್ ಮಾಡಲಾಗಿದೆ. ಏನು ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ನಜೀರ್ ಅಹಮದ್ಗೂ ಕೂಡ ಈಗ ಕೋಕು ಕೊಟ್ಟಿದೆ. ಒಂದ್ ಕಡೆ ಅಬ್ದುಲ್ ಜಬ್ಬಾರ್ ಪಕ್ಷದಲ್ಲೇ ಇದ್ಕೊಂಡು ವಿರೋಧಿ ಪಕ್ಷವನ್ನ ಎತ್ತಿಕ್ಕುವಂತ ಕೆಲಸ ಮಾಡ್ತಿದ್ದಾರೆ, ಪಕ್ಷವನ್ನ ಕುಗ್ಗಿಸುವಂತ ಕೆಲಸ ಮಾಡ್ತಿದ್ದಾರೆ. ನಮ್ಮ ಪಕ್ಷದಲ್ಲೇ ಇದ್ಕೊಂಡು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ, ವಿರೋಧ ಪಕ್ಷದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಬ್ದುಲ್ ಜಬ್ಬಾರನ್ನ ಅಮಾನತು ಮಾಡಲಾಯಿತು. ಇತ್ತ ನಜೀರ್ ಅಹಮದ್ನು ಕೂಡ ಇದೇ ಸಮಯಕ್ಕೆ ಅವರನ್ನು ಕೂಡ ಈಗ ಅಮಾನತು ಮಾಡಲಾಗಿದೆ. ಸಿಎಂ ಜೊತೆ ಜಮೀರ್ ಚರ್ಚೆಯನ್ನ ಮಾಡಿದ್ರು. ನಜೀರ್ ಅವ್ರಿಗೂ ಕೂಡ ಅದು ಚಾನ್ಸಸ್ ಇರ್ತಿತ್ತು. ಆದರೆ ನಜೀರ್ ಅವರು ಏನು ಸಿಎಂ ಅವರು ಬುಲಾವ್ ಕೊಟ್ಟಿದ್ರು ಕೂಡ ಹೋಗದೆ ಕಳ್ಳಾಟವನ್ನ ಆಡಿದ್ದು. ಈಗ ಎಲ್ಲ ಆ ಆಡಿಯೋದಲ್ಲಿ ಕೇಳಿ ಬಂದಿರೋ ಮಾಹಿತಿ ಪ್ರಕಾರ ಈಗ ಅಬ್ದುಲ್ ಜಬ್ಬಾರ್ ಒಂದ್ ಕಡೆ ಅಮಾನತಾದ್ರೆ ಈ ಕಡೆ ನಜೀರ್ ಅಹಮದ್ ಕೂಡ ಈಗ ಅಮಾನತಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಇವರಿಬ್ಬರನ್ನು ಮಾಡಲಾಗಿದೆ.